ಅವ್ರು ಸುಮ್ಮನೆ ಓದೋದಿಲ್ಲ. ವಿರೋಧ ಪಕ್ಷ ಕೂತ್ಕೊಂಡ ತಕ್ಷಣ ನಿಮ್ಮ ವರ್ಷನ್ ಚೇಂಜ್ ಆಗ್ಬಿಡ್ತದ. ರಾಜ್ಯಪಾಲರ ವಿವೇಚನೆ ಇರ್ತದೆ. ನಾವು ಬರ್ಕೊಟ್ಟದನ್ನೆಲ್ಲ ಓದೋದಿಲ್ಲ. ನಿಮ್ ಮಂಗಳೂರಿನವ್ರದೇ ಜಾಸ್ತಿ ಕರ್ರಿ, ಓದ್ಬೇಕಂತೂ ಇಲ್ಲ. ಓ ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಳ ಏನ್ ಮಾಡಕ್ಕಾಗತ್ತೆ. ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಹೇಳಿ. ಬರ್ಕೊಟ್ಟಿದ್ರ ನೀವು? ಅದೇ ಪೆನ್ನಲ್ಲಿ ಬರ್ಕೊಟ್ಟದ್ದು. ನೀವ್ ಯಾರು ಬರ್ಕೊಟ್ಟಿದ್ರು ರಾಜ್ಯಪಾಲರಿಗೆ? ಅಧ್ಯಕ್ಷರು ವರ್ಷ ಚೇಂಜ್ ಆಗ್ಬಿಟ್ಟಿದೆ. ವಿರೋಧ ಪಕ್ಷ ಕೂತ್ಕೊಂಡ ತಕ್ಷಣ ನಿಮ್ಮ ವರ್ಷನ್ ಚೇಂಜ್ ಆಗ್ಬಿಡ್ತದ. ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅದನ್ನೇ ಹೇಳೋದು. ನೀವು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ನೀವೇ ಬರ್ಕೊಟ್ಟಿದ್ದವು, ನಾವು ಅಧಿಕಾರದಲ್ಲಿದ್ದಾಗ ನಾವೇ ಬರ್ಕೊಡೋದು. ಆದರೆ ರಾಜ್ಯಪಾಲರ ವಿವೇಚನೆ ಇರ್ತದೆ. ಅವ್ರು ಸುಮ್ಮನೆ ಓದೋದಿಲ್ಲ. ನಾವು ಬರ್ಕೊಟ್ಟದನ್ನೆಲ್ಲ ಓದೋದಿಲ್ಲ. ಓದ್ಬೇಕಂತೂ ಇಲ್ಲ. ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಹೇಳಿ. ಕಾಂಟ್ರಾಕ್ಟ್ ಸಂಘದವರು ಒಂದು ಪತ್ರ ಬರೆದಿದ್ದಾರೆ ನಿಮಗೆ. ಅದ್ರಲ್ಲಿ ಅವರು ಹೇಳ್ತಾರೆ ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಅನ್ನು ನಿಮ್ಮ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಅಂತ. ಅದು ಹೋಲಿಕೆ ಮಾಡಿ. ಇದನ್ನ ಯಾಕೆ ಮಾತ್ರ ಹೋಲಿಕೆ ಮಾಡ್ತೀರಿ? ಇದನ್ನ ಹೇಳಿದ್ರೆ ನಿಮಗೆ ತಡ್ಕೊಳಕ್ ಆಗಲ್ಲ. ಏನ್ ಮಾಡೋದು? ಅಲ್ಲ ಸರ್, ಸತ್ಯ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ. ವ್ಯಕ್ತಿತ್ವಕ್ಕೆ ಸೂಟ್ ಅಲ್ಲ ಸರ್. ಇದನ್ನ ಹಿಂಗೆ ಹೋಲಿಕೆ ಮಾಡಬಾರ್ದು ಸರ್. ಇದಕ್ಕೆ ಹೋಲಿಕೆ ಮಾಡಬಾರ್ದು ಸರ್. ಇದಕ್ಕೆ ಇನ್ಯಾವ್ದಕ್ಕೆ ಹೋಲಿಕೆ ಮಾಡ್ತೀರಿ? ಏನ್ ಸರ್ ಇದು? ಅಪರಾಧಗಳನ್ನು ಹೋಲಿಕೆ ಒಂದ್ ಸರ್ಕಾರ ಮಾಡಿದೆ. ನಿಮ್ಮ ಘನತೆಗೆ ತಕ್ಕದಲ್ಲ ಸರ್. ನಾವೇ ಸದನದಲ್ಲಿ ನೋಡ್ತೀವಿ, ನಿಮ್ ಮಂಗಳೂರಿನವ್ರದೇ ಜಾಸ್ತಿ ಕರ್ರಿ. ಎದ್ದು ಬಿಡ್ತೀರಾ ಏನ್ ಇದೇ ಇಲ್ದಂಗೆ ಎದ್ದು ಬಿಡ್ತೀರಾ ಸುಮ್ಮನೆ. ಓ ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಳ ಏನ್ ಮಾಡಕ್ಕಾಗತ್ತೆ. ಈಗ ಅಧ್ಯಕ್ಷರು ಇಲ್ಲಿದ್ದಾರೆ, ನೀವು ಅಲ್ಲಿ ಕೂತಿದ್ದೀರಲ್ಲ, ಏನ್ ಮಾಡ್ತೀರಿ? ನಮ್ಮ ಪುಣ್ಯಕ್ಕೆಲ್ಲ ನೀವು ಅಲ್ಲೇ ಗೆದ್ದು ಬಂದಿದ್ದೀರಾ ಬಿಜೆಪಿಲೇ. ಅದರಿಂದ ಆ ಪೀಠದಲ್ಲಿ ಮಾತಾಡುವ ಅಧ್ಯಕ್ಷರೇ, ಕಾನೂನು ಮಂಗಳೂರಿನ ಬಗ್ಗೆ ಹೀಗೆ ಮಾತಾಡಬಾರ್ದು. ನೀವು ಮಂಗಳೂರಿನ ಪ್ರೀತಿ ಮಂಗಳೂರಿನವರೆಲ್ಲರೂ ಸತ್ಯ ಹರಿಶ್ಚಂದ್ರ ಅಂತ ಆ ರೀತಿ ಮಾತಾಡಬಾರ್ದು. ಅಲ್ಲ, ಹರಿಶ್ಚಂದ್ರ ಅಂತ ಅಧ್ಯಕ್ಷರೆಲ್ಲ ಹೇಳಿದ್ದು. ಮಂಗಳೂರಿನವರು ಹಂಗ್ ಮಾತಾಡ್ತೀರಿ ಅಂತ ನೀವು ಬರ್ಕೊಟ್ಟಿದ್ರ? ನೀವು ಅದೇ ಪೆನ್ನಲ್ಲಿ ಬರ್ಕೊಟ್ಟದ್ದು. ನೀವ್ ಯಾರು ಬರ್ಕೊಟ್ಟಿದ್ರು ರಾಜ್ಯಪಾಲರಿಗೆ? ಅಧ್ಯಕ್ಷರು ವರ್ಷ ಚೇಂಜ್ ಆಗ್ಬಿಟ್ಟಿದೆ. ವಿರೋಧ ಪಕ್ಷ ಕೂತ್ಕೊಂಡ ತಕ್ಷಣ ನಿಮ್ಮ ವರ್ಷನ್ ಚೇಂಜ್ ಆಗ್ಬಿಡ್ತದ. ದಟ್ ಈಸ್ ಕಾನ್ಸ್ಟಿಟ್ಯೂಷನ್. ಅದನ್ನೇ ಹೇಳೋದು. ನೀವು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗಲೇ ನೀವೇ ಬರ್ಕೊಟ್ಟಿದ್ದವು, ನಾವು ಅಧಿಕಾರದಲ್ಲಿದ್ದಾಗ ನಾವೇ ಬರ್ಕೊಡೋದು. ಆದರೆ ರಾಜ್ಯಪಾಲರ ವಿವೇಚನೆ ಇರ್ತದೆ. ಅವ್ರು ಸುಮ್ಮನೆ ಓದೋದಿಲ್ಲ. ನಾವು ಬರ್ಕೊಟ್ಟದನ್ನೆಲ್ಲ ಓದೋದಿಲ್ಲ. ಓದ್ಬೇಕಂತೂ ಇಲ್ಲ. ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ತಗೊಂಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಹೇಳಿ. ಕಾಂಟ್ರಾಕ್ಟ್ ಸಂಘದವರು ಒಂದು ಪತ್ರ ಬರೆದಿದ್ದಾರೆ ನಿಮಗೆ. ಅದ್ರಲ್ಲಿ ಅವರು ಹೇಳ್ತಾರೆ ಕಳೆದ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಅನ್ನು ನಿಮ್ಮ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಅಂತ. ಅದು ಹೋಲಿಕೆ ಮಾಡಿ. ಇದನ್ನ ಯಾಕೆ ಮಾತ್ರ ಹೋಲಿಕೆ ಮಾಡ್ತೀರಿ? ಇದನ್ನ ಹೇಳಿದ್ರೆ ನಿಮಗೆ ತಡ್ಕೊಳಕ್ ಆಗಲ್ಲ. ಏನ್ ಮಾಡೋದು? ಅಲ್ಲ ಸರ್, ಸತ್ಯ ಹೇಳಿದ್ರೆ ತಡ್ಕೊಳಕ್ ಆಗಲ್ಲ. ವ್ಯಕ್ತಿತ್ವಕ್ಕೆ ಸೂಟ್ ಅಲ್ಲ ಸರ್. ಇದನ್ನ ಹಿಂಗೆ ಹೋಲಿಕೆ ಮಾಡಬಾರ್ದು ಸರ್. ಇದಕ್ಕೆ ಹೋಲಿಕೆ ಮಾಡಬಾರ್ದು ಸರ್. ಇದಕ್ಕೆ ಇನ್ಯಾವ್ದಕ್ಕೆ ಹೋಲಿಕೆ ಮಾಡ್ತೀರಿ? ಏನ್ ಸರ್ ಇದು? ಅಪರಾಧಗಳನ್ನು ಹೋಲಿಕೆ ಒಂದ್ ಸರ್ಕಾರ ಮಾಡಿದೆ. ನಿಮ್ಮ ಘನತೆಗೆ ತಕ್ಕದಲ್ಲ ಸರ್. ನಾವೇ ಸದನದಲ್ಲಿ ನೋಡ್ತೀವಿ, ನಿಮ್ ಮಂಗಳೂರಿನವ್ರದೇ ಜಾಸ್ತಿ ಕರ್ರಿ. ಎದ್ದು ಬಿಡ್ತೀರಾ ಏನ್ ಇದೇ ಇಲ್ದಂಗೆ ಎದ್ದು ಬಿಡ್ತೀರಾ ಸುಮ್ಮನೆ. ಓ ಎಲ್ಲ ಹರಿಶ್ಚಂದ್ರ ಮೊಮ್ಮಕ್ಳ ಏನ್ ಮಾಡಕ್ಕಾಗತ್ತೆ. ಈಗ ಅಧ್ಯಕ್ಷರು ಇಲ್ಲಿದ್ದಾರೆ, ನೀವು ಅಲ್ಲಿ ಕೂತಿದ್ದೀರಲ್ಲ, ಏನ್ ಮಾಡ್ತೀರಿ? ನಮ್ಮ ಪುಣ್ಯಕ್ಕೆಲ್ಲ ನೀವು ಅಲ್ಲೇ ಗೆದ್ದು ಬಂದಿದ್ದೀರಾ ಬಿಜೆಪಿಲೇ. ಅದರಿಂದ ಆ ಪೀಠದಲ್ಲಿ ಮಾತಾಡುವ ಅಧ್ಯಕ್ಷರೇ, ಕಾನೂನು ಮಂಗಳೂರಿನ ಬಗ್ಗೆ ಹೀಗೆ ಮಾತಾಡಬಾರ್ದು. ನೀವು ಮಂಗಳೂರಿನ ಪ್ರೀತಿ ಮಂಗಳೂರಿನವರೆಲ್ಲರೂ ಸತ್ಯ ಹರಿಶ್ಚಂದ್ರ ಅಂತ ಆ ರೀತಿ ಮಾತಾಡಬಾರ್ದು. ಅಲ್ಲ, ಹರಿಶ್ಚಂದ್ರ ಅಂತ ಅಧ್ಯಕ್ಷರೆಲ್ಲ ಹೇಳಿದ್ದು. ಮಂಗಳೂರಿನವರು ಹಂಗ್ ಮಾತಾಡ್ತೀರಿ ಅಂತ ನೀವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.